ಆಪರೇಷನ್ ಸಿಂಧೂರ್ ಮತ್ತೆ ಪಾಕ್ ಸಂಹರಿಸಿದ್ದಕ್ಕೆ ಸಾಕ್ಷಿ ಕೊಟ್ಟ ಸೇನೆ. ವಿಡಿಯೋ ಸಾಕ್ಷಿ ರಿಲೀಸ್ ಮಾಡಿದ ಮಿಲಿಟರಿ. ಪಾಕ್ ಸಂಹಾರದ ಸಾಕ್ಷ್ಯ. ಭಯೋತ್ಪಾದಕರನ್ನ ಕದನದಲ್ಲಿ ಮಧ್ಯಪ್ರವೇಶಕ್ಕೆ ಆಯ್ಕೆ ಮಾಡಿಕೊಂಡಿದೆ ಪಾಕ್ ಸೇನೆ. ಭಾರತದ ಮೇಲೆ ಉಗ್ರರನ್ನ ಮುಂದೆ ಬಿಟ್ಟಿದ್ದು ವಿಷಾದಕರ. ಭಯೋತ್ಪಾದಕರನ್ನ ಕದನದಲ್ಲಿ ಮಧ್ಯಪ್ರವೇಶಕ್ಕೆ ಆಯ್ಕೆ ಮಾಡಿಕೊಂಡಿದೆ. ಪಾಕಿಸ್ತಾನದ ಬುದ್ಧಿಯೇ ಹಾಗೆ. ಪಾಕ್ ಸೇನೆ ಭಾರತದ ಮೇಲೆ ಉಗ್ರರನ್ನ ಮುಂದೆ ಬಿಟ್ಟಿದ್ದು ವಿಷಾದಕರ. ಪಾಕಿಸ್ತಾನ ಸೇನೆ ಉಗ್ರರನ್ನ ಚೂಪಿಟ್ಟಿದ್ದಕ್ಕೆ ಸೇನೆಯಿಂದ ಸಾಕ್ಷಿ ಕೂಡ ರಿಲೀಸ್ ಆಗಿದೆ. ಈಗೇನ್ ಪಾಕ್ ಸೇನಾಧಿಕಾರಿಗಳು ಅಥವಾ ಸೇನೆಯನ್ನ ಹೊಡೆದುರುಳಿಸಿದೆಯಲ್ಲ ಭಾರತ, ಆ ಒಂದು ಸೇನೆಯನ್ನ ಹೊಡೆದುರುಳಿಸಿದ್ದಕ್ಕೆ ಕಾರಣ ಸಹ ಕೊಟ್ಟಿರುವಂತದ್ದು ಈಗ ಭಾರತ. ಯಾಕಂದ್ರೆ ಪಾಕಿಸ್ತಾನದ ಸೇನೆಯೇ ಉಗ್ರರನ್ನ ಚೂ ಬಿಡ್ತಾ ಇದೆ. ಇಲ್ಲಿ ಮಗುನು ಚಿವುಟೋದು, ತೊಟ್ಲನ್ನ ಸಹ ತೂಗೋದು. ಯಾಕಂದ್ರೆ ಮೊನ್ನೆ ಪಾಕಿಸ್ತಾನದ ಸೇನಾಧಿಕಾರಿ ಕೊಟ್ಟಂತಹ ಸ್ಟೇಟ್ಮೆಂಟ್ ಅಲ್ಲಿಯೇ ಗೊತ್ತಾಗತ್ತೆ ಈತ ಸಮವಸ್ತ್ರವನ್ನ ಧರಿಸಿರುವಂತಹ ಉಗ್ರ, ಪಾಕಿಸ್ತಾನದ ಉಗ್ರ ಅಂತ ಭಾಸವಾಗುತ್ತೆ. ಹಾಗಾಗಿಯೇ ಈಗ ಪಾಕಿಸ್ತಾನ ಸೇನೆ ಉಗ್ರರನ್ನ ಚೂ ಬಿಟ್ಟಿದ್ದಕ್ಕೆ ಸೇನೆಯಿಂದ ಸಾಕ್ಷಿ ಕೂಡ ರಿಲೀಸ್ ಆಗಿದೆ. ಸುದ್ದಿಗೋಷ್ಠಿಯಲ್ಲಿ ಏರ್ ಮಾರ್ಷಲ್ AK ಭಾತ್ರಿ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಉಗ್ರರನ್ನ ಮಟ್ಟ ಹಾಕೇ ಹಾಕ್ತೀವಿ ಉಗ್ರರನ್ನ ಮಟ್ಟ ಹಾಕೇ ಹಾಕ್ತೀವಿ ಅಂತ ಹೇಳಿ ಸೇನಾಧಿಕಾರಿಗಳು ಶಪಥವನ್ನ ಮಾಡಿದ್ದಾರೆ. ಭಾರತದ ವಿರುದ್ಧ ಪಾಕಿಸ್ತಾನ ಬಳಸ್ತಾ ಇದ್ದಂತಹ ಹಲವಾರು ಡ್ರೋನ್ಗಳು, ಮಾನವರಹಿತ ಯುದ್ಧ ವೈಮಾನಿಕ ವಾಹನಗಳು ಉಡೀಸ್ ಮಾಡಲಾಗಿತ್ತು. ಪಾಕ್ ಉಗ್ರರು ರೆಡಿ ಮಾಡಿದ್ದಂತಹ ಶಸ್ತ್ರಾಸ್ತ್ರಗಳ ದಾಳಿ ಕೂಡ ವಿಫಲ ಆಗಿತ್ತು. ನಾಗರಿಕರನ್ನ ಗುರಿಯಾಗಿಸಿ ದಾಳಿ ಮಾಡಿದ್ದನ್ನ ತಡೆದಿದ್ದೇವೆ ಅಂತ ಹೇಳಿ ಸುದ್ದಿಗೋಷ್ಠಿಯಲ್ಲಿ ಏರ್ ಮಾರ್ಷಲ್ AK ಭಾರತಿ ಮಾಹಿತಿಯನ್ನ ಕೊಟ್ಟಿದ್ದಾರೆ. कर ली थी। हमारी इन्वेंट्री में शामिल काउंटर मैन्ड एरियल सिस्टम्स and not with Pakistan military. However, it is a pity that the Pakistan military chose to intervene and bat for the terrorist, which compelled us to respond. This brings me to the point: how have Indian forces managed to minimize the damage to both civilian and military infra in the country, in spite of the unrelenting efforts by the Pakistani forces? Most of you and the majority populace within the country have had a lot to say about the layered and integrated air defense systems put in place by the Indian Armed Forces, which includes the assets of the Indian Army, the Indian Navy, in addition to the primary air defense assets of the Indian Air Force. As you all are well aware, this robust AD system comprises of a large variety of multi-layered AD sensors and weapon systems, from point defense weapons like the low-level air defense guns, shoulder-fired manpads, and short-range surface-to-air missiles or SAMs, to area defense weapons like the air defense fighters and longer range surface-to-air missiles within our inventory. Additionally, the numerous waves of drones and unmanned combat aerial vehicles employed by Pakistan were also thwarted by the indigenously developed soft and hard kill counter US systems and the well-trained Indian air defense personnel. ವಿರಾಟ್ ಕೊಹ್ಲಿ ನಿವೃತ್ತಿಯನ್ನು ಉದಾಹರಿಸಿದ DGMO. ಭಾರತದ ವಾಯುನೆಲೆ ಲಾಜಿಸ್ಟಿಕ್ ಪಾಕಿಸ್ತಾನದ ಗುರಿ. ಕೊಹ್ಲಿ ಬ್ಯಾಟ್ ಬೀಸಿ ಎದುರಾಳಿಗಳನ್ನ ನಾಶಪಡಿಸಿದ್ರು. ಆ ಒಂದು ವಿಚಾರವನ್ನ ಇಲ್ಲಿ ಎಕ್ಸಾಂಪಲ್ ಆಗಿ ತೆಗೆದುಕೊಂಡಿದ್ದಾರೆ DGMO. ಯಾಕಂದ್ರೆ ಈಗ ವಿರಾಟ್ ಕೊಹ್ಲಿ ಅವರು ಟೆಸ್ಟ್ ಪಂದ್ಯಕ್ಕೆ ವಿದಾಯ ಹೇಳಿದ್ದಾರೆ. ಅವರು ಮೈದಾನಕ್ಕೆ ಇಳಿದಂತಹ ಸಂದರ್ಭದಲ್ಲಿ ಅಪೋಸಿಟ್ ಟೀಮ್ಗೆ ಯಾವ ರೀತಿಯಾಗಿ ನೀರಿಳಿಸಿದ್ರು ಅಥವಾ ಯಾವ ರೀತಿಯಾಗಿ ಬ್ಯಾಟ್ ಬೀಸಿದ್ರು ಅನ್ನುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅದನ್ನ ಇಲ್ಲಿ ಉದಾಹರಣೆಯಾಗಿ ತೆಗೆದುಕೊಂಡಿದ್ದಾರೆ. ಭಾರತದ ವಾಯುನೆಲೆ ಲಾಜಿಸ್ಟಿಕ್ ಪಾಕಿಸ್ತಾನದ ಗುರಿ. ಕೊಹ್ಲಿ ಬ್ಯಾಟ್ ಬೀಸಿ ಎದುರಾಳಿಗಳನ್ನ ನಾಶಪಡಿಸಿದ್ರು. ಹಾಗೆ ನಾವು ಭೂಮಿ ಆಕಾಶ ಜಲಸೇನೆಯನ್ನ ಬಳಸಿ ಧ್ವಂಸ ಮಾಡ್ತೀವಿ. DGMO ಲೆಫ್ಟಿನೆಂಟ್ ಜನರಲ್ ರಾಜೀವ್ ಘಾಯ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ನಮ್ಮಲ್ಲಿ ಏನೇನು ಶಸ್ತ್ರಾಸ್ತ್ರಗಳಿದೆಯೋ ಅದನ್ನ ನಾವು ಯೂಸ್ ಮಾಡೇ ಮಾಡ್ತೀವಿ ಅಂತ ಹೇಳಿದ್ದಾರೆ. ये जो एयरफील्ड्स
या लॉजिस्टिक इंस्टॉलेशंस को टारगेट कर पाए। ये जो डायग्राम आप अपने सामने देख रहे हैं, ये मुझे एक इंसिडेंट की याद दिला रहा है। और मैं